ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉದ್ದಿಮೆ. ನಾವು ಇವತ್ತು ದತ್ತಾಂಶಗಳ ನಿರ್ವಹಣೆ ಅಂದರೆ ಗ್ರಾಫ್ ನಾವು ಯಾವ ರೀತಿ ಉಪಯೋಗ ಮಾಡ್ಕೋಬಹುದು, ಅದರಿಂದ ನಮಗೆ ಇನ್ನೂ ಎಷ್ಟು ಉಪಯೋಗ ಮತ್ತು ಅದರ ವಿಧಗಳು ಯಾವುವು, ಅವು ಯಾವ ರೀತಿ ತಯಾರಿಸ್ತೇವೆ, ಅವು ಹೇಗಿರ್ತವೆ ಅಂತ ನಾನು ಹೇಳಿಕೊಟ್ಟಿದ್ದೀನಿ. ಅದೇ ರೀತಿ ದತ್ತಾಂಶಗಳ ವಿಧಗಳು ಚಿತ್ರನಕ್ಷೆ, ಸ್ತಂಭ ನಕ್ಷೆ, ದ್ವಿಸ್ತಂಭ ನಕ್ಷೆ, ಹಿಸ್ಟೋಗ್ರಾಮ್, ಪೈ ನಕ್ಷೆ. ಈಗ ನಾವು ಚಿತ್ರನಕ್ಷೆಯನ್ನು ನಾವು 6ನೇ ತರಗತಿಯಲ್ಲಿ ಕಲಿತಿದ್ವಿ. ಅದೇ ರೀತಿ ಸ್ತಂಭ ನಕ್ಷೆ, ದ್ವಿಸ್ತಂಭ ನಕ್ಷೆಯನ್ನು 7ನೇ ತರಗತಿಯಲ್ಲಿ ಕಲಿತೀವಿ. ಅದೇ ರೀತಿ ಹಿಸ್ಟೋಗ್ರಾಮ್ ಮತ್ತು ಪೈ ನಕ್ಷೆ 8ನೇ ತರಗತಿಯಲ್ಲಿ ಕಲಿತೀವಿ. ಇದಕ್ಕಿಂತ ಮುಂದೆ ಅಡ್ವಾನ್ಸ್ ಕಲಿಬೇಕಂದ್ರೆ ಅದು ಕೋಆರ್ಡಿನೇಟ್ ಅಂದರೆ ಚತುರ್ಥಾಂಕಗಳ ಇದು ಬರುತ್ತೆ. ಅದಕ್ಕಿಂತ ಮೊದಲಾಗಿ ಇದೆಲ್ಲ ಬಿಗಿನಿಂಗ್ಸ್. ಅಂದರೆ ಇಲ್ಲಿ ಮೊದಲಾಗಿ ನಾವು ಚಿತ್ರನಕ್ಷೆ ನೋಡೋದಾದ್ರೆ ಇಲ್ಲಿ ಒಂದು ಕೋಷ್ಟಕವನ್ನು ತಯಾರಿಸಿದ್ದೇನೆ. ಅಂದರೆ ಸೋಮವಾರ ವಿದ್ಯಾರ್ಥಿಗಳು ಅಂದರೆ ಶಾಲೆಗೆ ಬಂದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಅದರಲ್ಲಿ ಹೆಣ್ಣು ಎಷ್ಟು ಗಂಡು ಎಷ್ಟು ಅಂತ ಬರೆದಿದ್ದೇನೆ. ಈಗ ವಾರಗಳು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ, ಭಾನುವಾರ ಶಾಲೆ ರಜೆ. ಅದೇ ರೀತಿ ಸೋಮವಾರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 100. ಅದೇ ರೀತಿ 50 ಹೆಣ್ಣು 50 ಗಂಡು ಮತ್ತು ಮಂಗಳವಾರ 110 ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಅದೇ ರೀತಿ ಹೆಣ್ಣು 60 ಗಂಡು 50. ಈ ರೀತಿ ನಾನು ಎಲ್ಲ ವಾರಗಳ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ಕೋಷ್ಟಕದಲ್ಲಿ ತಯಾರಿಸ್ತೇನೆ. ಅದೇ ರೀತಿ ಆ ವಾರದಲ್ಲಿ ಬಂದಂತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಈಸಿಯಾಗಿ ನೋಡಬೇಕಂದ್ರೆ ಇರ್ತಕ್ಕಂಥ ಚಿತ್ರನಕ್ಷೆಯನ್ನು ಉಪಯೋಗಿಸ್ತೀವಿ. ಅದೇ ಅಂದರೆ ಇಲ್ಲಿ ಸೂಚನೆ ಕೊಟ್ಟಿದ್ದೇನೆ, ಒಂದು ಗೊಂಬೆಯ ಚಿತ್ರಕ್ಕೆ 20 ವಿದ್ಯಾರ್ಥಿಗಳು ಸಮಾನ. ಅದೇ ರೀತಿ ಸೋಮವಾರ ಒಟ್ಟು ವಿದ್ಯಾರ್ಥಿಗಳ ಇಂದಿನ ಚಟುವಟಿಕೆ ಪದಗಳನ್ನು ಹುಡುಕು. ಈ ಪದಗಳಿಂದ ಆಗುವ ಅನುಕೂಲಗಳು: ಅಕ್ಷರಗಳನ್ನು ಗುರುತಿಸುವರು, ಬಳ್ಳಿಗಳನ್ನು ಗುರುತಿಸುವರು, ಶಬ್ದಗಳನ್ನು ರಚಿಸುವರು, ಬುದ್ಧಿ ಚುರುಕಾಗುತ್ತದೆ, ಮನೋರಂಜನೆ ಸಿಗುತ್ತದೆ. ಇಲ್ಲಿ ಸಿಗುವ ಪದಗಳಲ್ಲಿ ಸ್ವಂತ ವಾಕ್ಯ, ವಿರುದ್ಧ ಪದ, ಸಮಾನಾರ್ಥಕ ಪದ ಮತ್ತು ಲಿಂಗ ವಚನದ ಶಬ್ದಗಳನ್ನು ರಚಿಸಬಹುದಾಗಿದೆ. ರಭಸ, ಬಳಗ, ಕಾಡು, ಚಾಡು. It's been too long now. I think that I'm on. I second guess you, I second guess me, I second guess them. Don't second guess me. Live in the moment. ಹೋಗಲ್ಲ ಎಂದು ಹಠ ಮಾಡಿದಾಗ ಪೋಷಕರು ಏನು ಮಾಡುತ್ತಿದ್ದರು? ಮಕ್ಕಳು 2 ದಿನಕ್ಕೆ ಶಾಲೆಗೆ ಹೋಗುತ್ತಿದ್ದಾಗ ಪೋಷಕರು ಏನು ಮಾಡುತ್ತಿದ್ದರು?